ಸರ್ವೇ ಭವಂತು ಸುಖಿನಃ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತವು ನಿಜ ಜ್ಯೇಷ್ಠ ಮಾಸಿ ಕೃಷ್ಣ ಪಕ್ಷೆ. ಇಂದು 12ನೇ ತಾರೀಖು ಭಾನುವಾರ, ತ್ರಯೋದಶಿ ತಿಥಿ ಹಾಗೂ ಇಂದು ರೋಹಿಣಿ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ರೋಹಿಣಿ ನಕ್ಷತ್ರದ ಅಧಿಪತಿ ಚಂದ್ರ. ರೋಹಿಣಿ ನಕ್ಷತ್ರದಲ್ಲಿ ಚಂದ್ರ ಉಚ್ಚ ವೃಷಭ ರಾಶಿಯಲ್ಲಿ. ಹೀಗಾಗಿ ಇಂದು ಭಾವುಕತೆ ತುಂಬಾ ಹೆಚ್ಚಾಗಿ ಇರುತ್ತೆ ಮತ್ತು ಮನಸ್ಸಿಗೆ ನಾನಾ ರೀತಿಯಲ್ಲಿ ಇಂದು ಭಾವುಕತೆಯಿಂದ ನಿರ್ಧಾರಗಳನ್ನು ಮಾಡೋದರಲ್ಲಿ ಏರುಪೇರು ಕಾಣಬಹುದು. ಹೀಗಾಗಿ ಸ್ವಲ್ಪ ಜಾಗರೂಕತೆ ಅವಶ್ಯಕ. ಮೇಷರಾಶಿಯವರಿಗೆ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಹಾಗೂ ಕುಟುಂಬದಲ್ಲಿ ಇಂದು ಬಹಳ ಮುಖ್ಯವಾದಂತಹ ಏನೋ ಒಂದು ಸಂದರ್ಭವನ್ನು ನೀವು ವಿಚಾರಿಸಿ ಅದನ್ನು ಪಂಚಾಯಿತಿಯ ರೀತಿಯಲ್ಲಿ ತೀರ್ಮಾನ ಮಾಡಬೇಕಾಗಿ ಬರಬಹುದು. ಇದರಿಂದ ಮನೆಯವರಿಗೆ ಬೇಸರವಾಗದಂತೆ ನೋಡಿಕೊಳ್ಳೋದು ನಿಮ್ಮ ಜವಾಬ್ದಾರಿ. ವೃಷಭ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ನಿಮ್ಮ ರಾಶಿಯಲ್ಲೇ ಉಚ್ಚನಾದಂತಹ ಚಂದ್ರ ಇರೋದರಿಂದ ಮನೆಯಲ್ಲಿ ಹಾಗೂ ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ಇಂದು ಮನಸ್ಸಿಗೆ ಹೆಚ್ಚಿನ ನೆಮ್ಮದಿಯನ್ನು ಕಾಣುತ್ತೀರಿ. ಹಿಂದಿನ 3-4 ದಿನಗಳಲ್ಲಿದ್ದಂತಹ ಯೋಚನೆಗಳೆಲ್ಲವೂ ಇಂದು ಮಾಯವಾಗುತ್ತೆ. ಮಿಥುನ ರಾಶಿಯವರಿಗೆ ಇಂದು ಬಹಳನೇ ಕಷ್ಟಕರವಾದಂತಹ ದಿವಸ ಅನಿಸಬಹುದು. ನಿಮ್ಮ ಪ್ರೀತಿ ಪ್ರೇಮ ಪ್ರಕರಣಗಳಿಗೆ, ದಾಂಪತ್ಯಕ್ಕೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ಮನಸ್ಸಿಗೆ ಬಹಳ ಕ್ಲೇಶವಾಗಬಹುದು ಮತ್ತು ಮಿತ್ರತ್ವಗಳಲ್ಲಿ ಒಡಕು ಉಂಟಾಗಿ ಮನಸ್ಸಿಗೆ ಬಹಳನೇ ಬೇಸರವಾಗುವಂತಹ ಸಂದರ್ಭಗಳನ್ನು ನೀವು ನೋಡಬೇಕಾಗಿ ಬರಬಹುದು. ಧ್ಯಾನಾದಿಗಳಿಂದ ಇಂದಿನ ದಿನವನ್ನು ಕಳೆದು ಬಿಡೋದು ಒಳ್ಳೆಯದು. ಮಾತಿನಿಂದ ಮನಸ್ಸಿಗೆ ಇನ್ನೂ ಹೆಚ್ಚು ಘಾಸಿ. ಕರ್ಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮಿತ್ರರಿಂದ ಅತಿ ಹೆಚ್ಚಿನ ಪ್ರೀತಿಯನ್ನು ನೀವು ನೋಡಬಹುದು. ಇದು ಬರೀ ಮಿತ್ರತ್ವದ ಪ್ರೀತಿ. ದಾಂಪತ್ಯ ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಮನಸ್ಸಿಗೆ ಇಂದು ಕ್ಲೇಶವಾಗೋದಿದೆ. ನಿಮ್ಮ ಪ್ರೀತಿ ಪಾತ್ರರು ಅಂದರೆ ದಾಂಪತ್ಯದ ರೀತಿಯಿಂದ ಪ್ರೀತಿಯನ್ನ ಎಂದು ನೀವು ನೋಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ಮಿತ್ರರು ಮಾತ್ರ ನಿಮ್ಮ ಸಹಾಯಕ್ಕೆ ಬರ್ತಾರೆ. ಸಿಂಹರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಇಂದು ಮುಖ್ಯವಾದಂತಹ ಒಂದು ಘಟನೆಯನ್ನ ನೀವು ನೋಡಬೇಕಾಗಿ ಬರಬಹುದು. ಇದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರ ಆಗಬಹುದು ಮತ್ತು ಇಮೋಷನಲ್ ಅಂತ ಹೇಳ್ತೀವಿ ನೋಡಿ, ಸೆನ್ಸಿಟಿವ್ ವಿಚಾರಗಳು, ಈ ರೀತಿಯಾದಂತಹ ಸೂಕ್ಷ್ಮ ವಿಚಾರಗಳನ್ನು ನೀವು ಇಂದು ನಿಭಾಯಿಸಬೇಕಾಗಿ ಬರಬಹುದು. ಹೀಗಾಗಿ ನಿಮ್ಮ ಒಂದು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ವ್ಯವಹಾರ ಮಾಡುವುದು ಬಹಳ ಅಗತ್ಯ. ಕನ್ಯಾ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಆದರೂ ಕೂಡ ಭಾಗ್ಯದ ಒಂದು ಪರೀಕ್ಷೆ ನಡೀತಾ ಇದೆ ಎನ್ನುವಂತಹ ಭಾವನೆ ನಿಮಗೆ ಬರಬಹುದು. ನಿಮ್ಮ ತಂದೆಗೆ ಇಂದು ಸ್ವಲ್ಪ ಬೇಸರವಾಗುವಂತಹ ವಾತಾವರಣ ಮನೆಯಲ್ಲಿ ಮೂಡಬಹುದು. ಹೀಗಾಗಿ ಹಿರಿಯರನ್ನ ನೋವು ಆಗದಂತೆ ನೋಡಿಕೊಳ್ಳೋದು ಇಂದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ತುಲಾ ರಾಶಿಯವರಿಗೆ ಬಹಳ ಕ್ಲಿಷ್ಟಕರವಾದಂತಹ ದಿವಸ. ಮನೆಗೆ ನೆಮ್ಮದಿ ಇರೋದೇ ಇಲ್ಲ, ಮನಸ್ಸಿನಲ್ಲೂ ನೆಮ್ಮದಿ ಇರೋದಿಲ್ಲ. ನಿಮ್ಮ ಪ್ರೀತಿ ಪಾತ್ರರೊಡನೆ ಯಾವುದೇ ರೀತಿಯ ಮಾತಿಗೂ ಅಥವಾ ಯಾವುದೇ ರೀತಿಯ ಒಂದು ಕ್ಲಾರಿಫಿಕೇಶನ್ ಅಂತ ಹೇಳ್ತೀವಿ ಅದನ್ನು ಕೊಡಲಿಕ್ಕೆ, ಇದು ಹೀಗಲ್ಲ ಅದು ಹಾಗೆ ಅಂತ ಹೇಳುವಂತಹ ಸಂದರ್ಭವನ್ನು ನೀವು ಎದುರು ನೋಡ್ತಾ ಇರ್ತೀರಿ. ಆದರೆ ಅವರು ನಿಮ್ಮ ಕೈಗೆ ಸಿಗೋದಿಲ್ಲ. ಹೀಗಾಗಿ ಮನಸ್ಸಿಗೆ ಇಂದು ಬೇಸರ ಜಾಸ್ತಿ ಆಗಬಹುದು. ಧ್ಯಾನಾದಿಗಳನ್ನು ಮಾಡಿ ಇವತ್ತನ್ನು ಕಳೆದು ಬಿಡಬೇಕು. ಯಾವುದೇ ಮುಖ್ಯ ಕೆಲಸಗಳು ಇಂದು ಬೇಡ, ಮುಖ್ಯ ನಿರ್ಧಾರಗಳು ಮೊದಲೇ ಬೇಡ. ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಎಲ್ಲ ರೀತಿಯಿಂದ ನಿಮಗೆ ಯಶಸ್ಸು ಪ್ರಾಪ್ತಿ. ಮಿತ್ರತ್ವಗಳಲ್ಲಿ, ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಹಾಗೂ ದಾಂಪತ್ಯದಲ್ಲೂ ಕೂಡ ಇಂದು ಬೇರೆಯವರಿಂದ ಅತಿ ಹೆಚ್ಚಿನ ಸಹಕಾರವನ್ನು ನೀವು ನೋಡೋದ್ರಿಂದ ಎಲ್ಲ ರೀತಿಯಲ್ಲೂ ನಿಮ್ಮ ಕೆಲಸವನ್ನು ನೀವು ನಿಭಾಯಿಸಿಕೊಳ್ಳುತ್ತೀರಿ. ಧನು ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಹಾಗೂ ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಹೀಗಾಗಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಜಯ ಪ್ರಾಪ್ತಿ. ಆದರೆ ಅತಿಯಾದಂತಹ ಆತ್ಮವಿಶ್ವಾಸದಿಂದ ಮಿತ್ರರು ಶತ್ರುಗಳಾಗಿ ಪರಿವರ್ತನೆ ಆಗಿಬಿಡಬಹುದು. ಹೀಗಾಗಿ ವಿನಯ ಅವಶ್ಯಕ. ಮಕರ ರಾಶಿಯವರಿಗೆ ಇಂದು ಇನ್ವೆಸ್ಟ್ಮೆಂಟ್ ಇತ್ಯಾದಿ ವ್ಯವಹಾರಗಳಲ್ಲಿ ಸ್ವಲ್ಪ ಕೈ ಸುಟ್ಟುಕೊಳ್ಳುವಂತಹ ವ್ಯವಹಾರಗಳು ಆಗಬಹುದು. ಹೀಗಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಜಾಗರೂಕತೆ ಅವಶ್ಯಕ. ಪೋಷಕರಿಗೆ ಮಕ್ಕಳ ವಿಚಾರದಲ್ಲಿ ಮನಸ್ಸಿಗೆ ಇಂದು ಸ್ವಲ್ಪ ಬೇಸರವಾಗಬಹುದು. ಹೀಗಾಗಿ ಬೇಸರವಾಗುವಂತಹ ಪರಿಸ್ಥಿತಿಗಳನ್ನು ನೀವು ತಂದು ಹಾಕ್ಕೊಳ್ಳದೇ ಇರುವಂಥದ್ದು ನಿಮ್ಮ ಜವಾಬ್ದಾರಿ. ಮತ್ತು ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಇಂದು ಸೋಲಾಗಬಹುದು. ಹೀಗಾಗಿ ದಾಂಪತ್ಯದಲ್ಲಿ ಹೆಚ್ಚಿನ ಇರುಸು ಮುರುಸು ಬೇಡ. ಆದರೆ ನಿಮ್ಮ ಕ್ರಿಯಾಶೀಲತೆಯಿಂದ ಇವತ್ತು ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ನೋಡಬಹುದು. ಕುಂಭರಾಶಿಯವರಿಗೆ ಯಾರ್ಯಾರು ಇನ್ಫ್ರಾಸ್ಟ್ರಕ್ಚರ್ ಬಿಸ್ನೆಸ್ ಇರಬಹುದು, ರಿಯಲ್ ಎಸ್ಟೇಟ್ ಅಥವಾ ನರ್ಸರಿ, ಭೂಮಿಗೆ ಸಂಬಂಧಿಸಿದಂಥ ಬಯೋಟೆಕ್ನಾಲಜಿ ಇತ್ಯಾದಿಗಳನ್ನು, ಇರಿಗೇಷನ್ ಅಥವಾ ಬೇಸಾಯ ಮಾಡ್ಕೊಂಡಿರುವಂಥವರಿಗೆಲ್ಲರಿಗೂ ಇಂದು ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಫಲ ಹೆಚ್ಚಿಗೆ ಬರುವಂತಹ ಸಾಧ್ಯತೆಗಳು ಇಂದು ಜಾಸ್ತಿ. ಅದರ ಪರವಾಗಿ ಏನೋ ಒಂದು ಮುಖ್ಯವಾದಂತಹ ತೊಂದರೆ ಬಗೆಹರಿಯುತ್ತೆ ಇವತ್ತು. ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಅವಶ್ಯಕ. ಮೀನ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ.
ಪರಾಕ್ರಮದಿಂದ ಅನೇಕ ವಿಚಾರಗಳನ್ನು ಇವತ್ತು ನೀವು ಬಹಳ ದೃಢವಾಗಿ ಬೇರೆಯವರಿಗೆ ಹೇಳಿಸ್ತೀರಿ. ಇದರಿಂದ ಯಾರು ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತೀರಿ ಹಾಗೂ ಬರವಣಿಗೆ ಮಾತುಗಳಿಂದ ಯಾರು ಉದ್ಯಮಗಳನ್ನು ಮಾಡ್ಕೊಂಡಿದ್ದೀರಿ, ನಿಮಗೆಲ್ಲರಿಗೂ ಇಂದು ಅತಿ ಹೆಚ್ಚಿನ ಯಶಸ್ಸು ಪ್ರಾಪ್ತಿ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ ಪಠಣ ಮನನ ಲೇಖನವನ್ನು ಮಾಡೋದ್ರಿಂದ ಭಗವಂತನ ಸಾಕ್ಷಾತ್ಕಾರ ಆಗೋದರಲ್ಲಿ ಸಂಶಯವೇ ಇಲ್ಲ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.